ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಸಭಾಪತಿಗಳು 2 ಬಾರಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿದರು, ಅವರೇ ಹೋಗಿ ಭೇಟಿ ಮಾಡಿದರು. ನಂತರ ಬಂದು ಆಮೇಲೆ ಅದೇ ರೀತಿಯಲ್ಲಿ ಸಭಾಪತಿಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನೂ ಕೂಡ ಭೇಟಿ ಮಾಡಿದರು. KPCC ಅಧ್ಯಕ್ಷರಾದ ಸನ್ಮಾನ್ಯ ಹರಿಪ್ರಸಾದ್ ಅವರು ಭೇಟಿ ಮಾಡಿದ್ರು. ಹರಿಪ್ರಸಾದ್ ಅವರಿಗೆ ಮಾತಾಡಿ, ನೀವು ಹಿರಿಯರಿದ್ದೀರಾ, ನೀವು ನಮಗೆ ಮೆಜಾರಿಟಿ ಬಂದಿದೆ, ತಾವು ರಾಜೀನಾಮೆ ಕೊಡೋದು ಒಳ್ಳೆಯದು, ಇದು ಸತ್ಸಂಪ್ರದಾಯ ಹೇಳೋ ಮಾತನ್ನು ಹೇಳಿದ್ದಾರೆ. ಆವತ್ತು ಬೆಳಗ್ಗೆ ಕಾರ್ಯಕ್ರಮ ಆಯಿತು, ಒಳ್ಳೆ ಸಭಾಪತಿ ಒಳಗೆ ಕೂತ್ಕೊಂಡ್ರು. ಪತ್ರಿಕೆಯರಿಗೂ ಹೇಳಿದ್ರು ಅವರು ಏನಂತ, ನಾನು ರಾಜೀನಾಮೆ ಕೊಡ್ತಾ ಅಂತ ಹೇಳಿಬಿಟ್ಟು, ಮತ್ತು ಅವರೇ PS ಇಂದ ಹೇಳಿ ಫೋನ್ ಮಾಡಿ, ನೀವು ಅವರ ಪ್ರೈವೇಟ್ ಸೆಕ್ರೆಟರಿ ಕೇಳ್ಬೋದು, ನೀವು ಪ್ರೈವೇಟ್ ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅದನ್ನು ರಾಜೀನಾಮೆ ಪತ್ರ ರೆಡಿ ಮಾಡ್ಕೊಂಡು ತೊಗೊಂಬನ್ನಿ ಅಂತ ಹೇಳಿ ಅಲ್ಲಿ ಬಂದು ಅವರೇ ಸೈನ್ ಮಾಡಿ ಅಲ್ಲಿ ಕೊಟ್ಟು ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮನ್ನೆಲ್ಲ ಮಾತಾಡಿದ್ರು. ಅವ್ರು ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಅದು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಹೇಳೋಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಕೂಡ ಪತ್ರದಲ್ಲಿ ಅದೇ ಹೇಳಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಬೇಕಂತಾನೆ ಅವ್ರು ಹೇಳ್ದಿರೋಂಥ ಮಾತುಗಳನ್ನು ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆಯಿಂದ ರಾಜೀನಾಮೆ ಕೊಡಿಸೋದು ಅಂತ ಹೇಳೋಂಥ ಮಾತು ಈಗಾಗಲೇ ರಾಜಭವನದಲ್ಲಿ ಗವರ್ನರ್ ಕೊಟ್ಟಿದ್ದಾರೆ. ಅದು ಕೇವಲ ರಾಜಕೀಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ, ಇತರ ಮುಖಂಡರುಗಳಿಗೆ ಮತ್ತು ಈ ಸರ್ಕಾರಕ್ಕೆ ಜನ ಅಭಿಪ್ರಾಯ ತಪ್ಪಾಗಲಿ ಅಂತ ಹೇಳಿಕೆ ಅವರು ಕೊಟ್ಟಿದ್ದು. ಅದು ಸತ್ಯಕ್ಕೆ ದೂರವಾದ ವಿಚಾರ. ಯಾವುದೇ ದಬ್ಬಾಳಿಕೆ ಮಾಡಲಿಲ್ಲ, ಯಾವುದೇ ಬಲವಂತ ಮಾಡಲಿಲ್ಲ. ಸನ್ಮಾನ್ಯ ಹೊರಟ್ಟಿ 45 ವರ್ಷ ರಾಜಕಾರಣ ಮಾಡಿದವರು, 3ನೇ ಬಾರಿಗೆ ಸಭಾಪತಿ ಆದವರು. ಅವರು ಸ್ವ ಇಚ್ಛೆಯಿಂದ ಅವರ PSಗೆ ಹೇಳಿಬಿಟ್ಟು ಆ ಲೆಟರ್ ಪ್ಯಾಡ್ ತಂದು ರಾಜೀನಾಮೆ ಕೊಟ್ಟಿದ್ದಾರೆ. ಅದರಿಂದ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ರಾಜಕಾರಣ ಮಾಡ್ತಾ ಇದ್ದಾರೆ. ಆ ರಾಜಕಾರಣ ಬಿಟ್ಟು ಇವತ್ತು ಏನು ಸಭಾಪತಿಗಳು ಅವರ ಪತ್ರರು ಕೂಡ ಅದೇ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ. ಆದರೆ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾರೆ, ಬೇಕಂತಂದೇ ಗವರ್ನರ್ ಹತ್ರ ಹೋಗಿ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಹೊರಟ್ಟಿ ಅವ್ರ ಮೇಲೆ ಆಗಸ್ಟ್ 14ಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಯಾರಿಗೂ ಇರಲಿಲ್ವಾ? ಅಂದರೆ ಅವ್ರು 14ಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಅಂತ ಮತ್ತೆ ಹೇಳ್ತಿದ್ದಾರೆ. ಅದಾದಮೇಲೆ ಅವರೇ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ರು 14ನೇ ನೀವೇ ಪ್ರೋಟೋನ್ ಸ್ಪೀಕರ್ ಆಗ್ತೀರಾ, ನೀವೇನು ಹೇಳಬೇಕಂತ ಅವತ್ತು 14 ತಾರೀಕು ಹೇಳಿಬಿಡಿ, ಪರವಾಗಿಲ್ಲ, ನೀವು ಸ್ಪೀಕರ್ ಆಗಿರ್ತೀರಾ ಅಂತ ಅವರು ಹೇಳಿದ ನಂತರನೇ ಅವರೇ ಸ್ವೇಚ್ಛೆಯಿಂದ ಅದನ್ನು ಸೈನ್ ಮಾಡಿ ಕೊಟ್ಟಿದ್ದಾರೆ. ಯಾವ ಬಲವಂತನೂ ಆಗಿಲ್ಲ. ಯಾಕಂದರೆ ನೀವು ಅವರ ಪ್ರೈವೇಟ್ ಸೆಕ್ರೆಟರಿಗಳಿಗೆ ಅವ್ರ ಸ್ಟಾಫ್ ಕರೆದು ಕೇಳಿದಕ್ಕೆ ಹೇಳಿಬಿಡ್ತಾರೆ, ಯಾರು ಒತ್ತಾಯ ಮಾಡಿದ್ರಾ ಅಂತ. ಅವತ್ತು ಅವ್ರು ಏನು ಹೇಳಿದ್ರು, ಇವತ್ತು ಕೊಟ್ಟರು ಕೂಡ ನೀವು ಅಷ್ಟೇ 14 ತಾರೀಕು ಕೊಡೋದು ಅಷ್ಟೇ, ನೀವೇ ವೇದಿಕೆಯಲ್ಲಿ ಇರ್ತೀರಾ, ನೀವೇ ಪ್ರೋಟೋನ್ ಸ್ಪೀಕರ್ ಆಗಿರ್ತೀರಾ, ನೀವೇ ಏನೆಲ್ಲ ಹೇಳಬೇಕು, ನೀವು ಅಭಿನಂದನೆ ಹೇಳಬೇಕು, ಏನೋ ಹೇಳಬೇಕು ಹೇಳಿ ಅಂತ ಹೇಳೋಂಥ ಮಾತನ್ನು ನೀವೇ ಹೇಳಿದ್ದೀರಾ. ನೀವು ಮೀಡಿಯಾ ಕೂಡ ಅದೇ ತೋರಿಸಿದ್ದೀರಾ. ಅದರಿಂದ ಇದ್ದಕ್ಕಿದ್ದಂಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಆ ಕಂಪ್ಲೇಂಟ್ ಕಾಪಿ ತೊಗೊಂಡು ರಾಜಭವನ್ನ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಅದು ಸರಿಯಲ್ಲ. ಸತ್ಯಾಂಶ ಅವರು ಏನು ಸತ್ಯ ಅಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಚೇಂಬರ್ಗೆ ಹೋಗಿ ಭಯದ ವಾತಾವರಣ ಉಂಟು ಮಾಡಿದ್ರು. ಅಂದರೆ ಅವ್ರ ಮೇಲೆ ಮುಗಿ ಬೀಳೋ ಥರ ಹೋಗಿದ್ರೆಲ್ಲ CM ಸೇರಿ ಅಂತ. 45 ವರ್ಷ ರಾಜಕಾರಣ ಮಾಡಿ ಮಂತ್ರಿಯಾಗಿ 3 ಸಭಾಪತಿಯಾಗಿ ಕೆಲಸ ಮಾಡಿದವರು ಯಾರು ಮಾಡೋಕ್ಕೆ ಸಾಧ್ಯ ಇದೆಯಾ? ಅವರೇ ಸ್ವೇಚ್ಛೆಯಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೇಳ್ತಾರ. ಯಾಕೆ ಭೇಟಿ ಮಾಡಿ? ಚರ್ಚೆ ಮಾಡೋಕ್ಕೆ ತಾನೇ ಭೇಟಿ ಮಾಡಿದ್ದು. ಯಾರು ಬಲವಂತವಾಗಿ ಯಾರಾದ್ರು ಮುಖ್ಯಮಂತ್ರಿ ಭೇಟಿ ಮಾಡೋಕ್ಕೆ ಹೇಳ್ತಾರೆ? ಯಾರಾದರೂ ಸನ್ಮಾನ್ಯ ಸಿದ್ದರಾಮಯ್ಯನೂ ಕೂಡ ಭೇಟಿ ಮಾಡಿದರು. ಅದರಿಂದ ಇದು ಬೇಕಂತ ಭಾರತೀಯ ಜನತಾ ಪಾರ್ಟಿಯವರು ಅದು ಒಂದು ಕನ್ಫ್ಯೂಷನ್ ಆಗಲಿ, ಸರ್ಕಾರದ ಮೇಲೆ ಒಂಥರ ಒತ್ತಡ ಹಾಕಿ ಅದನ್ನು ರಾಜಭವನ ತೊಗೊಂಡು ಹೋಗೋಂಥ ಕೆಲಸ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಜನ ಇವತ್ತು ಅರ್ಥ ಮಾಡ್ಕೊಂಡು ಸನ್ಮಾನ್ಯ ಹೊರಟಿಯ ಪತ್ರ ಕೂಡ ನಾನು ನೋಡಿದೆ. ಅದರಲ್ಲೂ ಕೂಡ ಏನು ಅವರು ಬಲವಂತವಾಗಿ ಮಾಡಿ ಅಂತ ಏನು ಅಪಾನ್ಯ ಕೂಡ ಮಾಡಿಲ್ಲ. ಎಲ್ಲ ಪತ್ರ ಓದ್ಬೋದು. ಇನ್ನೊಂದು ಬಿಡದಿ ಹೋರಾಟ ಇವತ್ತು ಸ್ಟಾರ್ಟ್ ಆಗಿದೆ. ಕುಮಾರಸ್ವಾಮಿ ಅವರ ಆರೋಪ, ಬಿಡದಿ ಯೋಜನೆ ಕೈ ಹಾಕಿ ಕಾಂಗ್ರೆಸ್ ಸರ್ವನಾಶ ಆಗೋಗುತ್ತೆ. ಈಗ ನೋಡಿ, ನಾನು ಮಾನಸಿಕವಾಗಿ ಸಭಾಪತಿ ಸ್ಥಾನದಲ್ಲಿ ಹೋಗೋನು, ನೀವು ರಾಜಕೀಯ ನೀವು ಮಾತಾಡೋಕ್ಕೆ ರಾಜಕಾರಣಿಗಳಂತ ಹೇಳಿ, ನಾನು ಮೆಂಟಲಿ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಬಿಕಮ್ ಎ ಚೇರ್ಮನ್. ಪಕ್ಷಾತೀತವಾಗಿ ನಾನು ಮಾತಾಡಬೇಕು. ಅದರಿಂದ ಇವಾಗಲೇ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ತಾ ಇದ್ದರಿಂದ ದಯವಿಟ್ಟು ಈ ವಿಚಾರಗಳನ್ನ ಬೇರೆಯವ್ರು ಕೇಳಬೇಕು.